ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯಿಂದ ಡಿಕೆ ಶಿವಕುಮಾರ್ ಬಣ ಕುಂದು ಹೋಗಿದೆ. ಯತೀಂದ್ರ ಹೇಳಿಕೆಯಿಂದ ಡಿಕೆ ಬಣ ಹೈಪರ್ ಆಕ್ಟಿವ್ ಆಗಿದೆ. ಯತೀಂದ್ರ ಹೇಳಿಕೆಯಿಂದ ಕುಂದು ಹೋದ ಡಿಕೆ ಶಿವಕುಮಾರ್ ಬಣ. ಯತೀಂದ್ರ ಹೇಳಿಕೆಯಿಂದ ಡಿಕೆ ಬಣ ಹೈಪರ್ ಆಕ್ಟಿವ್ ಆಗಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಡಿನ್ನರ್ ಪಾಲಿಟಿಕ್ಸ್ ಅನ್ನ ಏರ್ಪಡಿಸಿರೋದು. ಡಿಕೆ ನೇತೃತ್ವದಲ್ಲಿ ಊಟದ ಜೊತೆಗೆ ಗದ್ದುಗೆ ಡಿಸ್ಕಸ್ ಏನಾದರೂ ನಡೆಯುತ್ತಾ ಅಂತ ಪುತ್ರನ ಮೂಲಕ ಸಿಎಂ ಹೀಗೆ ಏರಿಸ್ತಾ ಇದ್ದಾರೆ ಅಂತ ಕಿಡಿಕಾರುವ ಸಾಧ್ಯತೆ ಇದೆ. ಒಂದಷ್ಟು ದಿನಗಳ ಹಿಂದೋದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಸಿಎಂ ಆಗಬೇಕು, ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ, ಪಕ್ಷವನ್ನ ಬಲವರ್ಧನೆ ಮಾಡೋದಕ್ಕೆ ಅವರದೇ ಕಾಂಟ್ರಿಬ್ಯೂಷನ್ ಇದೆ ಅಂತ ನಯನ ಮೋಟಮ್ಮ ಸೇರಿದಂತೆ ಕೆಲವೊಂದಷ್ಟು ನಾಯಕರು ಅವರ ಪರವಾಗಿ ಸಮರ್ಥನೆ ಮಾಡ್ಕೊಂಡು ಎರಡೆರಡು ಟೀಮ್ ಕಟ್ಕೊಂಡು, ಮೊದಲು ಚಲುವರಾಯಸ್ವಾಮಿ ಅವರು ದೆಹಲಿಗೆ ಹೋದ್ರು, ಅದಾದ್ಮೇಲೆ ಮತ್ತೊಂದು ಟೀಮ್ ಒಂದು 6-7 ಜನ ಶಾಸಕರು ಹೋಗಿ ಬಂದ್ರು. ಅದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ಸುಮ್ಮನಿದ್ರ, ಅವ್ರ ಟೀಮ್ನವ್ರು ಸುಮ್ಮನಿದ್ರ, ಅವ್ರ ಮೇಲೆ ಇಂಟೆಲಿಜೆನ್ಸ್ ಪ್ರಯೋಗ ಮಾಡಲಾಯಿತು. ಅಂದ್ರೆ ಅವರ ಆಕ್ಟಿವಿಟೀಸ್ ಏನಿದೆ, ರಾಜಕೀಯ ಚಲನವಲನೆ ಹೇಗಿದೆ, ಎಲ್ಲದರ ಮೇಲೂ ಹದ್ದಿನ ಕಣ್ಣಿಡಲಾಗಿತ್ತು. ಆದ್ರೆ ಇದೇ ಹೊತ್ತಿನಲ್ಲಿ ಅಧಿವೇಶನ ನಡೀತಾ ಇದೆ, ಸಂಬಂಧಪಟ್ಟಂತೆ ಚರ್ಚೆ ಆಗ್ಬೇಕಾಗಿರೋ ವಿಚಾರ ಬೇರೆ. ಆದ್ರೆ ಪುತ್ರನ ಬಾಯಿಯ ಮೂಲಕ ಈ ರೀತಿಯಾಗಿ ಬೇಕು ಅಂತಲೇ ಹೇಳಿಕೆ ಕೊಡ್ತಾ ಇದ್ದಾರಾ? ಇದು ಡಿಕೆ ಅವರ ನೇತೃತ್ವದಲ್ಲಿ ಔತಣಕೂಟವನ್ನ ಏರ್ಪಡಿಸೋದ್ರ ಮೂಲಕ ಗದ್ದುಗೆ ಡಿಸ್ಕಸ್ ಆಗತ್ತೆ. ಅಗತ್ಯ ಬಿದ್ರೆ ಹೈಕಮಾಂಡ್ ಜೊತೆ ಮಾತನಾಡೋದಕ್ಕೆ ರೆಡಿ. ಡಿಕೆಶಿ ಪರವಾಗಿ ಆಪ್ತ ಶಾಸಕರು ಬ್ಯಾಟ್ ಬೀಸ್ತಿದ್ದಾರೆ. ಶಾಸಕರಾದ ಇಕ್ಬಾಲ್ ಹುಸೇನ್, ರಂಗನಾಥ್ ಬ್ಯಾಟ್ ಬೀಸ್ತಿರೋದು. 40ಕ್ಕೂ ಹೆಚ್ಚು ಶಾಸಕರ ಜೊತೆ ಡಿಸಿಎಂ ಡಿಕೆ ಔತಣಕೂಟ. ಶಾಸಕರನ್ನ ಸೇರಿಸಿ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಈ ಹಿಂದೆ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿದ್ರೆ ಶಾಸಕರ ಬೆಂಬಲ ಬಹಳಷ್ಟು ಮುಖ್ಯ ಆಗತ್ತೆ ಅನ್ನುವಂಥ ಚರ್ಚೆ ಕೂಡ ಕೇಳಿದ್ವಿ. ಅದಾದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಸ್ಗಳನ್ನ ನೀವು ನೋಡಿರ್ತೀರಾ. ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಹೋದ್ರು, ಜೈಲಿನಲ್ಲಿರುವಂತಹ ನಾಯಕರನ್ನ ಭೇಟಿಯಾದ್ರು, ಅಥವಾ ರಾಜೀನಾಮೆ ಕೊಟ್ಟಂತಹ ಶಾಸಕರನ್ನ ಭೇಟಿಯಾದ್ರು. ಎಲ್ಲೋ ಒಂದು ಕಡೆ ತಮ್ಮ ಪರವಾಗಿ ಶಾಸಕರನ್ನ ಸೆಳ್ಕೊಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷದವರು ಕೂಡ ಕುದುರೆ ವ್ಯಾಪಾರ ಆಗ್ತಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಇದ್ರ ಮಧ್ಯದಲ್ಲಿ ಈಗ ಅಗತ್ಯ ಬಿದ್ದರೆ ನಾವು ಹೈಕಮಾಂಡ್ ಜೊತೆ ಮಾತನಾಡ್ತೀವಿ. ಯಾಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಇಷ್ಟೊಂದು ಹೇಳಿಕೆ ಕೊಡ್ತಾ ಇದ್ರು ಕೂಡ ಸಿದ್ದರಾಮಯ್ಯ ಅವರು ಯಾಕೆ ಮೌನ ವಹಿಸಿದ್ದಾರೆ? ಹಾಗಾಗಿ ಇಕ್ಬಾಲ್ ಹುಸೇನ್ ಹಾಗೆ ರಂಗನಾಥ್ ಕೂಡ ಈಗ ಬ್ಯಾಟ್ ಬೀಸ್ತಿರೋದೇನಂತ ಹೇಳಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ನಾವು ಮಾತನಾಡಿದಕ್ಕೆ ನೋಟಿಸ್ ಕೊಟ್ರಿ, ಅವ್ರು ಮಾತನಾಡಿದಕ್ಕೆ ಸೈಲೆಂಟ್ ಆಗಿದ್ ಯಾಕೆ? ನಾವು ಮಾತನಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾತಾಡಿದ್ರೆ ಚಮತ್ಕಾರನ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಕೇಳಿದ್ರು. ಒಟ್ನಲ್ಲಿ 40ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಔತಣಕೂಟವನ್ನ ಏರ್ಪಡಿಸೋದ್ರ ಮೂಲಕ ನನಗೂ ಕೂಡ ಶಾಸಕರ ಬೆಂಬಲ ಇದೆ, ಈ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಔತಣಕೂಟದಲ್ಲಿ ಯತೀಂದ್ರ ಹೇಳಿಕೆ ಚರ್ಚೆ ಆಗತ್ತೆ. ಅಗತ್ಯ ಬಿದ್ರೆ ಶಾಸಕರ ಶಕ್ತಿ ಪ್ರದರ್ಶನಕ್ಕೂ ಕೂಡ ಡಿಕೆ ಸಜ್ಜಾಗಿದ್ದಾರೆ. ಸರಿಯಾದ ಸಮಯದಲ್ಲಿ ತಕ್ಕ ಉತ್ತರವನ್ನ ಕೊಡ್ತೀನಿ. ಔತಣಕೂಟದಲ್ಲಿ ಆಪ್ತರಿಗೆ ಡಿಕೆ ಶಿವಕುಮಾರ್ ಹೀಗೆ ಹೇಳಿದ್ದಾರೆ. ಇನ್ನು 100ಕ್ಕೂ ಹೆಚ್ಚು ಶಾಸಕರು ನನ್ನ ಜೊತೆಗಿದ್ದಾರೆ. ಇದು ಅವ್ರ ಪವರ್. ಹೈಕಮಾಂಡ್ಗೆ ಬುಲಾವ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಯ್ತಿದ್ದಾರೆ. ಯಾವ ರೀತಿ ಬುಲಾವ್ ಕೊಡ್ತಾರೆ? ಯಾಕಂದ್ರೆ ಬಿಹಾರ ಎಲೆಕ್ಷನ್ ಏನಾದ್ರೂ ಗೆದ್ದಿದ್ದಿದ್ರೆ ಕಾಂಗ್ರೆಸ್ ಏನಾದರೂ ಮೈತ್ರಿಕೂಟದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಮಟ್ಟಿಗೆ ಗೆಲುವನ್ನು ಸಾಧಿಸ್ಕೊಂಡಿದ್ರು ಕೂಡ 2.5 ವರ್ಷ ಕಂಪ್ಲೀಟ್ ಆಯ್ತಲ್ಲ, ನವೆಂಬರ್ 21ನೇ ತಾರೀಕಿಗೆ ಅವತ್ತು ಬಂದೇ ಬರ್ತಾ ಇದ್ರು ಹೈಕಮಾಂಡ್. ಅದೊಂದು ಪ್ಲಾನ್ ಕೂಡ ಇತ್ತು. ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು, ಶಕ್ತಿ ಪ್ರದರ್ಶನ ಆಗಬೇಕು, ಮುಂದಿನ ಎಲೆಕ್ಷನ್ಗೆ ಇದೊಂಥರ ಭರವಸೆಯ ಬೆಳಕಾಗಬೇಕು ಅಂತೆಲ್ಲ ರೂಪುರೇಷೆ ಇತ್ತು. ಅದಾದ್ಮೇಲೆ ಯಾವಾಗ ಸೋತೋದ್ರು, ಫಾರಿನ್ ಟ್ರಿಪ್ಗೆ ಹೊಟ್ಟೋದ್ರು ರಾಹುಲ್ ಗಾಂಧಿ ಅವರು. ಅದಾದ್ಮೇಲೆ ರಾಜಕೀಯ ಬಣಬಡಿದಾಟ ಜೋರಾಗೇ ಹೋಯಿತು. ಮತ್ತೆ ಅದು ಏನಾಯ್ತೋ ಏನೋ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು, ತಣ್ಣಗಾಯ್ತು. ಅದಾದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದಂತ ಸರ್ಕಸ್ ಇದೆಯಲ್ಲ, ಶತಾಯ ಗತಾಯ ನಾನು ಕೂಡ ಆ ಪಟ್ಟಕ್ಕೇರ್ಲೇಬೇಕು ಅಂತ ಮಾಡಿದಂತಹ ಕೆಲವೊಂದಷ್ಟು ಸರ್ಕಸ್ಗಳನ್ನ ನೆನಪಿಸ್ಕೊಳ್ಬೇಕಾಗತ್ತೆ. ಸುಮಾರು 100ಕ್ಕೂ ಹೆಚ್ಚಿನ ಶಾಸಕರು ನನ್ನ ಜೊತೆಗಿದ್ದಾರೆ ಅಂತ ಅವರು ಶಕ್ತಿ ಪ್ರದರ್ಶನವನ್ನ ಮಾಡಬೇಕಾಗಿತ್ತು. ಸದ್ಯದ ಮಟ್ಟಿಗೆ ನಮಗನ್ಸೋದೇನಂತ ಹೇಳಿದ್ರೆ, ಅವರು ಸೋನಿಯಾ ಗಾಂಧಿ ಅವರ ಬಳಿ ಹೋಗಿ ಬಂದಾಯ್ತು, ಅಂದ್ರೆ ಈ ವಿಚಾರವಾಗಿ ನಾಯಕತ್ವದ ವಿಚಾರವಾಗಿ ಚರ್ಚೆ ಮಾಡ್ಕೊಂಡು ಬಂದಾಯ್ತು. ಒಟ್ಟಿನಲ್ಲಿ ಬರಿಗೈನಲ್ಲೇ ಬರ್ತಾ ಇರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಏನ್ ಬುಲಾವ್ ಕೊಡುತ್ತೆ, ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಯ್ತಿದ್ದಾರೆ. ಹೈಕಮಾಂಡ್ ಎಲ್ಲೋ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡೋದ್ರ ಮೂಲಕ ಕದನಕ್ಕೆ ಬ್ರೇಕ್ ಹಾಕಿತ್ತು. ನಿಮ್ಮಲ್ಲೇ ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸಿಕೊಳ್ಳಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿತ್ತು. ಬ್ರೇಕ್ಫಾಸ್ಟ್ ಮೂಲಕ ಕದನಕ್ಕೆ ಬ್ರೇಕ್ ಹಾಕಿದ್ದ ನಿಮ್ಮಲ್ಲೇ ಬಗೆಹರಿಸಿಕೊಳ್ಳಿ, ಏನೇ ಸಮಸ್ಯೆ ಇದ್ರು ಅಂತ ಎಚ್ಚರಿಕೆ ಕೊಟ್ಟಿತ್ತು. ಹೈ ವಾರ್ನಿಂಗ್ ಬಳಿಕ ಬ್ರದರ್ಸ್ ತರ ಸಿದ್ದು ಡಿಕೆ ಪೋಸ್ ಕೊಟ್ರು. ಹೇಳ್ಬೇಕಂದ್ರ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ರು, ನಾವಿಬ್ರು ಬ್ರದರ್ಸ್ ರೀತಿ ಅಂತ. ವಾರದ ಹಿಂದೆ ಅಂಟಮಾಸ್ ರೀತಿ ಫೋಟೋ ಪೋಸ್ ಕೂಡ ಕೊಟ್ಟಿದ್ರು. ಈಗ ಹೈಕಮಾಂಡ್ ಆದೇಶವನ್ನ ಮೀರಿ ಮತ್ತೆ ಒಳಗೊಳಗ್ ಫೈಟ್ ಮಾಡ್ತಾ ಇದ್ದಾರಾ ಅಂತ. ಅಧಿವೇಶನದ ನಂತರ ಕುರ್ಚಿ 2.0 ಕಾದಾಟ
ಬಾಕಿ ಹೈ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಎಲ್ಲೋ ಒಂದ್ ಕಡೆ ರಾಜಕಾರಣ ಹಾಗೆ ನಿಂತ ನೀರಲ್ಲ, ಯಾವಾಗಲೂ ಹರಿತಾ ಇರತ್ತೆ, ಜೊತೆಗೆ ತಿರುವನ್ನ ಕೂಡ ಬದಲಾಯಿಸ್ತಾ ಇರತ್ತೆ ಅನ್ನೋದಕ್ಕೆ ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಅವರೇ ಒಂದು ಬೆಸ್ಟ್ ಎಕ್ಸಾಂಪಲ್. ಒಂದು ಕಡೆ ನಾವಿಬ್ರು ಬ್ರದರ್ಸ್ ರೀತಿ, ನಮಗೆ ಪಕ್ಷ ಇಂಪಾರ್ಟೆಂಟ್ ಅಂತಾರೆ, ಅದಾದ ಮೇಲೆ ಬ್ರದರ್ಸ್ನ ರೀತಿಯಲ್ಲಿ ಫೋಟೋವನ್ನ ಕ್ಲಿಕ್ಕರ್ಸ್ಕೊಳ್ತಾರೆ, ಅದಾದ ಮೇಲೆ ಎಲ್ಲವೂ ಸರಿಯಾಗಿತ್ತಲ್ವಾ, ಏನು ಸಮಸ್ಯೆ ಇಲ್ಲ ಅಂತ ಅಂದುಕೊಳ್ಳುವಷ್ಟರಲ್ಲೇ ಈಗ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಬ್ರೇಕ್ಫಾಸ್ಟ್ ಮಾಡಿ ಅಂತ ಅಥವಾ ಬೇರೆ ಯಾವುದೋ ಸಂದೇಶವನ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಕಳುಹಿಸಿ ಕೊಟ್ಟ ನಂತರದಲ್ಲಿ ಸೈಲೆಂಟ್ ಆಗಿದ್ರು. ಈಗ ಅಧಿವೇಶನ ನಡೀತಾ ಇದೆ, ಈ ಸಂದರ್ಭದಲ್ಲಿ ಯಾಕೆ ಈ ಕಾದಾಟ ಅನ್ನೋದು ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್. ನೇರ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಈಗಾಗಲೇ ನೋಡ್ತಾ ಇದೀವಿ, ಒಂದು ಕಡೆ ಎಲ್ಲವೂ ಸರಿಯಾಗಿತ್ತಲ್ಲ ಅಂತ ಅಂದುಕೊಳ್ಳುವಷ್ಟರಲ್ಲೇ ಇವರಿಬ್ಬರ ಹಾವು ಮುಂಗುಸಿಯ ಕಿತ್ತಾಟ ಏನಿದೆ ಈಗ ಅಧಿವೇಶನಕ್ಕೂ ತಲುಪಿದೆ ಅಂತ ಅನಿಸ್ತಿದೆ. ಇದಕ್ಕೆ ಇನ್ನಷ್ಟು ಪುಷ್ಟಿ ಕೊಟ್ಟಿರುವುದು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಅಂದ್ರೆ ತಪ್ಪಾಗೋದಿಲ್ಲ ಅನ್ಸುತ್ತೆ ಅಭಿಷೇಕ್. ದಯಾ, ಸದ್ಯಕ್ಕೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಮುಂದುವರೆದಿದೆ. ಇದರ ನಡುವೆ ಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವಿನ ಜಟಾಪಟಿ ಹಾಗೆ ಮುಂದುವರೆದಿದೆ. ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರು ಒಂದು 15 ದಿನಗಳ ಹಿಂದೆ ಏನೋ ಇಬ್ಬರು ನಾಯಕರನ್ನ ಕರೆಸ್ಕೊಂಡು ನೀವೇ ಒಂದು ಸಂಧಾನ ಮಾಡ್ಕೊಳ್ಳಿ, ಸದ್ಯಕ್ಕೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಎಂಬ ಒಂದು ಸಂದೇಶವನ್ನ ಕೊಟ್ಟಿದ್ರು. ಆ ಒಂದು ಸಂದೇಶದ ಮೇರೆಗೆ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮುಖಾಂತರ ಸದ್ಯದಲ್ಲಿ ರಾಜ್ಯದಲ್ಲಿ ಅದರಲ್ಲೂ ಕೂಡ ನಾಯಕತ್ವ ವಿಚಾರದಲ್ಲಿ ಯಾವುದೇ ರೀತಿಯ ಕ್ರಾಂತಿ ಇಲ್ಲ ಅಂತ ಇಬ್ರು ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿಸಿದ್ರು. ಆದ್ರೆ ಏನು ಕಳೆದ 2 ದಿನ ಹಿಂದೆ ಏನು ಸಿದ್ದರಾಮಯ್ಯ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಏನಿದೆ, ಮತ್ತೆ DKC ಬಣದವ್ರನ್ನ ಮತ್ತು CM ಸಿದ್ದರಾಮಯ್ಯ ಬಣದವ್ರನ್ನ ಕೆರಳಿಸುವಂತ ಒಂದು ಹೇಳಿಕೆ ಆಗಿರುವಂತದ್ದು. ಅದ್ರಲ್ಲೂ ಕೂಡ ಸದ್ಯಕ್ಕೆ CM ಸ್ಥಾನ ಬದಲಾವಣೆ ಇಲ್ಲ, ಹೈಕಮಾಂಡ್ ನಾಯಕರು ಕೂಡ ಇದೇ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನುವಂತ ಹೇಳಿಕೆ ಏನಿದೆ, ಅದು ಸಹಜವಾಗಿ DKC ಬಣ್ಣದಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಒಂದಷ್ಟು ಇರುಸು ಮುರುಸಿನ ಒಂದು ಹೇಳಿಕೆ ಆಗಿರುತ್ತೆ. ಯಾಕಂತಂದ್ರೆ ಹೈಕಮಾಂಡ್ ಕೂಡ ಬಹಳ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿದೆ. ಯಾವುದೇ ರೀತಿಯಲ್ಲಿ ಕೂಡ ಯಾವುದೇ ಒಂದು ಸಂದರ್ಭದಲ್ಲಾದ್ರೂ ಕೂಡ ಅಧಿವೇಶನ ಸಂದರ್ಭದಲ್ಲಿ ಈ ರೀತಿಯ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಡಬಾರ್ದಂತ ಹೈಕಮಾಂಡ್ ನಾಯಕರು ಕೂಡ ಬಹಳ ಸಂದೇಶವನ್ನ ಕೊಟ್ಟಿರುವಂತದ್ದು. ಆದ್ರೆ ಈ ಒಂದು ಸಂದೇಶ ಮೇರೆಗೂ ಕೂಡ ಯತೀಂದ್ರ ಅವರು ಈ ಒಂದು ಹೇಳಿಕೆನ ಕೊಡ್ತಾರೆ ಅಂದ್ರೆ ಸಹಜವಾಗಿ ಅವರ ಒಂದು ಮಾತಿಗೆ ತೂಕ ಇಲ್ಲ ಎಂಬ ಒಂದು ಪ್ರಶ್ನೆ ಆಗ್ಬೋದು, ಅಥವಾ ಯತೀಂದ್ರ ಅವರಿಗೆ ಹೈಕಮಾಂಡ್ ನಾಯಕರ ಯಾರ್ದೋ ಒಂದು ಬೆಂಬಲ ಇದೆ ಅಥವಾ ಸಿದ್ದರಾಮಯ್ಯ ಅವ್ರದೇ ಒಂದು ಬೆಂಬಲ ಇದೆ ಅನ್ನುವಂತ ಒಂದು ಮಾತು ಇದಾಗ ಸದ್ಯಕ್ಕೆ ಕಾಂಗ್ರೆಸ್ ಪಡೆಯಲ್ಲಿ ಚರ್ಚೆ ಆಗ್ತಿರುವಂತದ್ದು. ಆ ಒಂದು ಹೇಳಿಕೆ ಕೊಟ್ಟ ಬಳಿಕ ಇದೀಗ ಯತೀಂದ್ರ ಅವ್ರನ್ನ ಸಿದ್ದರಾಮಯ್ಯ ಅವರೇ ನೇರವಾಗಿ ಕರೆಸ್ಕೊಂಡು ಅವರ ಬೆಳಗಾವಿಯಲ್ಲಿ ತಂಗಿರುವಂತ ಸರ್ಕಿಟ್ ಹೌಸ್ ನಲ್ಲಿ ಕರ್ಸ್ಕೊತಾರೆ. ಅಲ್ಲಿ 1 ಗಂಟೆಗೆ ಹೆಚ್ಚಿನ ಕಾಲ ಯತೀಂದ್ರ ಅವ್ರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಸದ್ಯಕ್ಕೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತರನ ಕೊಡುವುದು ಬೇಡ ಅಥವಾ ಹೇಳಿಕೆಯನ್ನು ಕೊಡೋದು ಬೇಡ ಎಂಬ ಒಂದು ಪುತ್ರನಿಗೆ ಅವ್ರದೇ ಆದಂತ ಒಂದು ಸಂದೇಶನ ಕೊಟ್ಟಿರ್ತಾರೆ. ಇದೆಲ್ಲವೂ ಒಂದು ಭಾಗ ಆದ್ರೆ ಕಳೆದ ರಾತ್ರಿ ಏನು DK ಶಿವಕುಮಾರ್ದಲ್ಲಿ ಗುರುತಿಸಿರ್ತಕ್ಕಂಥ ಶಾಸಕರು ಹಾಗೂ DK ಶಿವಕುಮಾರ್ ಅವರೇ ಏನು ಡಿನ್ನರ್ ಪಾಲಿಟಿಕ್ಸ್ ಮಾಡಿರುವಂತದ್ದು ಸಹಜವಾಗಿ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಇಲ್ಲಿವರೆಗೂ DK ಶಿವಕುಮಾರ್ ಅವರು ತೆರೆಮರೆಯಲ್ಲಿ ಅವ್ರದೇ ಆದಂತ ಒಂದು ಕಸರತ್ತನ್ನ ಮಾಡ್ಕೊಳ್ತಿದ್ರು. ಅದೇ ಈಗ ಯಾವಾಗ ಯತೀಂದ್ರ ಅವರು ಈ ಒಂದು ಬಹಿರಂಗವಾಗಿ ಹೇಳಿಕೆನ ಕೊಟ್ಟರು, ಅಲ್ಲಿಂದ ಅಗ್ರೆಸಿವ್ ಮೂವ್ ನತ್ತ DK ಶಿವಕುಮಾರ್ ಸಾಕಿದ್ದಾರೆ. ಕಳೆದ ದಿನ ಅದ್ರಲ್ಲೂ ಕೂಡ ಖಾಸಗಿ ಹೋಟೆಲ್ ನಲ್ಲಿ 40ಕ್ಕೆ ಹೆಚ್ಚಿನ ಒಂದು ಆಪ್ತ ಶಾಸಕರ ಜೊತೆಗೆ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರೆ, ಅದ್ರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಹೇಳಿಕೆನ ವಿಚಾರವನ್ನು ಇಟ್ಕೊಂಡು ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ಒಂದು ಹೇಳಿಕೆಗಳು ಮುಂದುವರೆದ್ರೆ ತಮ್ಮ ಒಂದು DKC ಬಣದಿಂದ ಒಂದು ಯಾವ ರೀತಿ ಮೂವ್ ಮಾಡ್ಬೇಕು, ಅವರ ಒಂದು ವಿಚಾರ ಪ್ರಸ್ತಾಪ ಯಾವ ರೀತಿ ಇರಬೇಕು ಹೈಕಮಾಂಡ್ ನಾಯಕರ ಮುಂದೆ ಎಂಬ ಒಂದು ಚರ್ಚೆ ಕೂಡ ಆಗಿದೆ. ಇದೇ ವೇಳೆ ಎಲ್ಲಾ ಒಂದು ಶಾಸಕರ ಜೊತೆ DK ಶಿವಕುಮಾರ್ ಅವರು ಒಂದೇ ನೈತಿಕ ಬೆಂಬಲವನ್ನ ಕೋರಿರುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಹೀಗಾಗಿ DK ಶಿವಕುಮಾರ್ ಈ ಒಂದು ನಡೆ ಜೊತೆಗೆ ಯತೀಂದ್ರ ಅವರೊಂದು ಹೇಳಿಕೆ ಸದ್ಯಕ್ಕೆ ಅಧಿವೇಶನದಲ್ಲಿ ನಾಯಕತ್ವ ಬದಲಾವಣೆ ಒಂದು ಜಟಾಪಟಿಗೆ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಡಯಾನ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಸಿದ್ದರಾಮಯ್ಯ ಅವರು ಹಾಗೆ DCM DK ಶಿವಕುಮಾರ್ ಅವರು ಈ ಹಿಂದೆ ಅಣ್ತಮಾಸ್ ರೀತಿಯಲ್ಲಿ ಫೋಟೋ ಕ್ಲಿಕ್ಕರ್ಸ್ಕೊಂಡಿದ್ರು, ಒಂದೇ ವೇದಿಕೆಯನ್ನು ಹಂಚ್ಕೊಂಡಿದ್ರು. ಈಗ ನೋಡಿದ್ರೆ ಎಲ್ಲ ಒಂದು ಕಡೆ ಇಬ್ಬರು ಸಪರೇಟ್ ಆಗಿರುವಂಥ ರೀತಿಯಲ್ಲಿ ಡಿನ್ನರ್ ಮೀಟಿಂಗ್ಗಳನ್ನು ಅಥವಾ ಅವರವರ ಫೇವ್ರೆಟ್ ಶಾಸಕರು ಯಾರ್ಯಾರು ಸಮರ್ಥನೆ ಮಾಡ್ಕೊಳ್ತಾರೆ ಆ ಟೀಮ್ ಕಟ್ಕೊಂಡು ಸಪರೇಟ್ ಆಗ್ತಾ ಇರೋದು ಅಧಿವೇಶನದ ಹೊತ್ತಿನಲ್ಲೂ ಗೊತ್ತಾಗ್ತಾ ಇದೆ. ಇವರಿವರ ಪಟ್ಟದ ಆಟಕ್ಕೆ ಎಲ್ಲ ಒಂದು ಕಡೆ ಅಭಿವೃದ್ಧಿಯನ್ನು ಮರಿತಿದಾರ, ಯಾಕೆ ಅಧಿವೇಶನದಲ್ಲಿ ಪಾಲ್ಗೊಳ್ತಿದ್ದಾರೆ ಎಲ್ಲವನ್ನ ಮರಿತಿದ್ದಾರೆ ನಮ್ಮ ಜನನಾಯಕರು.